ನಮ್ಮ ಪ್ರವೀಣ್ ಅವ್ರು ಏನೋ ಮಾಡ್ತಾವ್ರೆ. ಪ್ರವೀಣಣ್ಣ ಈ ಗುಂಡ ಸುಮ್ಮನಿರು ಗುಂಡ ನೀನು. ಹಾಂ ಪರವಾಗಿಲ್ಲ. ಹ್ಞೂ ಏನು ಏನೋ ತಿಂಡಿ ಮಾಡ್ತಾ ಇದ್ದೀರಾ? ಏನು ಸ್ಪೆಷಲ್ ಇವತ್ತು? ಓಹೋ ನೋಡಪ್ಪ, ಇಲ್ಲಿ ನನ್ನ ಲಾಗ್ ನೋಡ್ತಾವ್ರೆ. ಪ್ರವೀಣ ಯಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ, ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ಗಮ್ ಅನ್ನಿಸ್ತಾ ಇದ್ದೀರಲ್ಲ ತಿಂಡಿನ. ಗುಂಡ ನೀನು ಸಪೋರ್ಟ್ ಮಾಡ್ತೀನಾ? ನೋಡೋ ಇಲ್ಲಿ ಹೆಂಗೆ ಕಾಣ್ತಾ ಇದ್ ಗುರು ನನ್ನ ಬೇಬಿ. ಈಗ ತಾನೇ ವಾಶ್ ಮಾಡಿಸ್ಕೊಬಂದೆ, ಫ್ರೆಶ್ ಆಗ್ಬಿಟ್ಟವಳು ನನ್ನ ಬೇಬಿ. ಹಂಗೆ ಸಕ್ಕತ್ತಾಗಿ ಕಾಣ್ತಾ ಇದ್ದೆ ನೋಡಿ ನನ್ನ ಬೈಕ್. ಯಾವ ಸೂಪರ್ ಬೈಕು, ಕಡಿಮೆ ಇಲ್ಲ ಅಲ್ವಾ? ಸೊ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಾಗ ಪ್ರಜ್ವಲ್ ಮಾತಾಡ್ತಾ ಇರೋದು. ಎಲ್ರಿಗೂ ಶೆಟ್ಟಿ ವ್ಲಾಗ್ಸ್ಗೆ ವೆಲ್ಕಮ್. ಸೊ ಏನಪ್ಪ ಇವತ್ತು ಸಮಾಚಾರ ಅಂತಂದರೆ, ಹೇಳ್ರಪ್ಪ, ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಶಾರ್ಟ್ ವಿಡಿಯೋ ರೀಲ್ಸ್ ಮಾಡಿ ಹಾಕಿದೆ. ಹೊಸದಾಗಿ ಫ್ರೀಡಮ್ ಅನ್ನೋ ಒಂದು ಬಜಾಜ್ ಅವರು ಒಂದು ಬೈಕ್ನ ಲಾಂಚ್ ಮಾಡಿದ್ದಾರೆ, CNG ಬೈಕು. ಅದು ಫ್ರೀಡಮ್ ಅನ್ನೋ ನೇಮಲ್ಲಿ. ಇವತ್ತು ಆ್ಯಕ್ಚುಲಿ ಆ ಬೈಕ್ನ ರಿವ್ಯೂ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿರೋ ಒಬ್ಬರು ಸ್ಟಾಫ್ ಶ್ವೇತಾ ಅಂತ, ಆ್ಯಕ್ಚುಲಿ ಅವ್ರು ನನಗೆ ಹೆಲ್ಪ್ ಮಾಡಿದ್ದು. ಸೊ ಇವತ್ತು ಅದಕ್ಕೋಸ್ಕರ ಅವರು ಮ್ಯಾನೇಜರ್ನ ಕೇಳಿದಾರಂತೆ, ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ. ಶ್ವೇತಾ ಮೇಡಮ್ ಅವರೇ, ನೀವು ಈ ವಿಡಿಯೋ ನೋಡ್ತಿದ್ರೆ ತುಂಬ ತುಂಬ ಥ್ಯಾಂಕ್ ಯು. ಈ ಥರ ತುಂಬ ಸಪೋರ್ಟಿವ್ ಆಗಿದ್ದಾರೆ ಗುರು ನನಗೆ ಜನಗಳು. ಎಲ್ಲ ವಿಚಾರದಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಟೆಸ್ಟ್ ಡ್ರೈವ್ ಕೊಡಬೇಕು ಅಂದರೆ ಅದು ಟೆಸ್ಟ್ ಡ್ರೈವ್ ಸುಮ್ಮನೆ ಕೊಟ್ಬಿಡ್ತಾರೆ. ಸೊ ರಿವ್ಯೂ ಮಾಡೋದಕ್ಕೆ ಕೊಡಬೇಕಲ್ಲ, ಅದಕ್ಕೆಲ್ಲ ಫ್ಯೂಯಲ್ ಅದು ಇದೆಲ್ಲ ಹಾಕಿ ಕೊಡ್ತಾರೆ. ಆಲ್ರೆಡಿ ಒಂದೆರಡು ಗಾಡಿ ವಾಶ್ ಮಾಡಿದ್ದಾರೆ. ಮೇ ಬಿ ಇವತ್ತು ಡೆಲಿವರಿ ಇರಬೇಕು ಗಾಡಿ. ಚೆನ್ನಾಗಿ ಕಾಣುತ್ತೆ ಗುರು, ದೂರದಿಂದ ಯಾವುದೋ ಒಂದು ದೊಡ್ಡ ಬೈಕ್ ಹಂಗೆ ಕಾಣ್ತಾ ಇದೆ. ಬನ್ನಿ ಓಡಿಸಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಹೇಗಿದೆ ಅಂತೆಲ್ಲ ನೋಡೋಣ. ಪಾಪ್ಯುಲರ್ ಬಜಾಜ್ ಮ್ಯಾನೇಜರು ಸರ್. ಇವಾಗ ಕಸ್ಟಮರ್ಸ್ಗಳು ಬರ್ತಾರೆ, ನನಗೆ ಫ್ರೀಡಮ್ ಬೈಕ್ ಬೇಕಂತಾರೆ. ಸೊ ಅವ್ರಿಗೂ ಕೂಡ ನೀವು ಇದೇ ರೀತಿ ಎಕ್ಸ್ಪ್ಲೇನ್ ಮಾಡಿ. ನಾವು ಅದಕ್ಕೋಸ್ಕರನೇ ಇದನ್ನ ಏನೇ ವೆಹಿಕಲ್ ಡೀಟೇಲ್ಸ್ಗಳು ಪ್ರತಿಯೊಂದು ಟಿವಿಗೆ ಹಾಕ್ಬಿಟ್ಟಿದ್ದೀವಿ. ಏನಂದ್ರೆ ಕಸ್ಟಮರ್ ಬಂದಾಗ ಸುಮ್ಮನೆ ನಾರ್ಮಲ್ ಆಗಿ ಬೈಕ್ ಕಾಸ್ಟ್ ಎಷ್ಟಿದೆ, ಬೈಕ್ ಬೇರೆಂಟ್ ಇದೆ ಅಷ್ಟೇ ಹೇಳ್ತಾ ಇಲ್ಲ, ಅವ್ರಿಗೆ ಬೈಕ್ ತೊಗೊಂಡು ಏನು ಯೂಸ್ ಇದೆ, ಬೆನಿಫಿಟ್ಸ್ ಹೇಳ್ತಾರೆ. ಏನಕ್ಕೆ ಅಂದ್ರೆ ಈಗ ವೆಹಿಕಲ್ ಬಿಟ್ಟಿರೋದು ಬಂದು CNGಲಿ ಮೇನಾಗಿ ಬಂದು ಕೆಲವರು ಹೇಳ್ತಾರೆ ಏನಂತಾರೆ, ಸರ್ CNG ಬಿಟ್ಟರೆ ಏನು ಉದ್ದೇಶ ಅಂತ ಕೇಳ್ತಾರೆ. ಮೈಲೇಜ್ ಪರ್ಪಸ್ಗೋಸ್ಕರ ಈ ಗಾಡಿ ಬಿಟ್ಟಿರೋದು. ನಾವು ಅದಕ್ಕೋಸ್ಕರ ಈ ರಿಪೋರ್ಟ್ನ ತೋರಿಸ್ತೀವಿ. ಈ ರಿಪೋರ್ಟ್ ಏನು ಯೂಸ್ ಅಂದ್ರೆ ಅವ್ರ ಮಂದಿಗೆ ಕಸ್ಟಮರ್ 3,000 ಪೆಟ್ರೋಲ್ ಹಾಕ್ಸ್ಬೋದು. ಅದೇ CNGಲಿ ಆಯಿತು ಅಂದರೆ ಅರೌಂಡ್ ನಿಮಗೆ ನೋಡಿ ಎಷ್ಟಿದೆ, 500 to 700. ಓ, ಗ್ರಾಫ್ ಮುಖಾಂತರ ತೋರಿಸ್ತಾರೆ ಅದು. ಇದು ಗ್ರಾಫ್ ಮುಖಾಂತರ ತೋರಿಸಿದಾಗ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಅಂತ. CNGಲಿ ಇಷ್ಟು ಉಳಿತಾಯ ಅಂದರೆ 50%. 100% ಉಳಿತಾಯ ಆಗುತ್ತೆ ಅಂತ ಹೇಳ್ತಾರೆ. 50% ಅದೇ ಕಸ್ಟಮರ್ ಉಳಿತಾಯ ಆಗುತ್ತೆ. ಸಪೋರ್ಟಿವಾಗಿದ್ದೀರಾ? ಥ್ಯಾಂಕ್ ಯು. ನನಗೆ ಇವಾಗ ಸಿಗ್ತಾ ಇರೋದು ಫ್ರೀಡಮ್ ಬೈಕ್ ಟಾಪ್ ಎಂಡ್. ಎಕ್ಸಾಸ್ಟ್ ನೋಡಿ ಕೇಳಿಸ್ಕೊಳ್ಳಿ ಹೇಗಿದೆ. ಸೊ ಇವಾಗ ಆ್ಯಕ್ಚುಲಿ ಬೈಕ್ ಬಂದು CNGಲಿದೆ. ಸೊ ಫಸ್ಟ್ ನಾವು CNGಲೇ ನೋಡೋಣ. ಆ್ಯಕ್ಚುಲಿ ಇದರಲ್ಲಿ ಗೇರ್ ಸಿಸ್ಟಮ್ ಕೂಡ ಚೇಂಜ್ ಇರೋ. ಸೇಮ್ ನೀವೀಗ ಗೇರ್ ಸಿಸ್ಟಮ್ ಯಾವ ರೀತಿ ಅಂತಂದರೆ ಪಲ್ಸರ್ ಬೈಕ್ ಓಡಿಸ್ತಿರಲ್ಲ, ಒಂದು ಕೆಳಗೆ ಇನ್ನೆಲ್ಲ ಮೇಲೆ. ಸೊ ಆ ಥರ 5 ಸ್ಪೀಡ್ ಗೇರ್ ಇರೋದಿದು. ನೋಡೋಣ ಬನ್ನಿ ಯಾವ ಥರ ಇದೆ ಏನು ಅಂತ. ಫಸ್ಟ್ ಟೈಮ್ ಗುರು ನಾನು ಆ್ಯಕ್ಚುಲಿ ನನ್ನ ವೀಡಿಯೋದಲ್ಲಿ ಒಂದು ಶೋರೂಮಿಂದ ನಾನು ಒಂದು ಗಾಡಿನ ರಿವ್ಯೂ ಮಾಡೋದಕ್ಕೆ ಅಂತ ಇಸ್ಕೊತಾ ಇರೋದು ಇದೆ ಫಸ್ಟ್ ಟೈಮು. ಅದು ನಮ್ಮ ಶ್ವೇತಾ ಮೇಡಮ್ ಇಂದ ಆಗಿದ್ದು. ತುಂಬ ಥ್ಯಾಂಕ್ ಯು. ನೋಡೋಣ ಇವತ್ತು ಈಗಲಿಂದನೇ ಇನ್ನೂ ಯಾವುದಾದ್ರು ಬೈಕು ಇದೇ ಥರ ರಿವ್ಯೂಗೆ ಬಂದರೆ ಖುಷಿಯಾಗುತ್ತೆ. ಓಹೋ ಏನು ಸ್ಮೂತ್ ಇದೆ ಗುರು ಗಾಡಿ, ಸಕ್ಕತ್ತಾಗಿದೆ. ಡೈಲಿ ಡ್ಯೂಟಿ ಮಾಡ್ತಾರಲ್ಲ, ಎಕ್ಸಾಂಪಲ್ ಈಗ ಸ್ವಿಗ್ಗಿ ಝೊಮ್ಯಾಟೊ ಆ ಥರ ಎಲ್ಲ ಮಾಡ್ತಾ ಇರ್ತೀವಲ್ಲ, ಅಂಥವ್ರಿಗೆ ಮಾತ್ರ ಭಯಂಕರ ಯೂಸ್ ಅಂತ ಹೇಳ್ತೀನಿ. ಪರವಾಗಿಲ್ಲ ಗುರು, 3ನೇ ಗೇರಲ್ಲಿ ಒಂದ್ಸಲ ಹತ್ಬೋದು. ಏನಪ್ಪ ಜರ್ಕ್ ಹೊಡಿಯೋದು ಆ ಥರ ಏನು ಫೀಲ್ ಆಗಲಿಲ್ಲ, ಆರಾಮಾಗಿ ಕಂಫರ್ಟಾಗಿ ಎತ್ಕೊಂತು. CNGಲಿ ಸ್ವಲ್ಪ ಪಿಕಪ್ ಕಡಿಮೆ ಇದೆ, ಸೌಂಡ್ ಮಾತ್ರ ಸಕ್ಕತ್ತಾಗಿದೆ. ನಿಮಗೆ ಕೇಳಿಸ್ತಾ ಇರ್ಬೋದು, ನೋಟಿಸ್ ಮಾಡ್ತಾ ಇರ್ಬೋದು ನೀವು ಯಾವ ಥರ ಸೌಂಡ್ ಕೇಳಿಸ್ತಾ ಇದೆ ಅಂತ. 3 ವೇರಿಯಂಟ್ಸ್ ಬರುತ್ತೆ ಗುರು, ಬೇಸಿಕ್ಕು, ಮಿಡಲ್ಲು, ಟಾಪು. ಸೊ ಇವಾಗ ನಾನು ಓಡಿಸ್ತಾ ಇರೋದು ಬೈಕ್ ಬಂದು ಟಾಪ್ ಪೋರ್ಷನ್ನು. 2 ವೇರಿಯಂಟ್ ಅವೈಲಬಲ್ ಇರೋದು. ಯಾವುದು ಅಂತಂದರೆ ಮಿಡಲು ಮತ್ತು ಟಾಪ್ ಅಷ್ಟೇ. ಪರವಾಗಿಲ್ಲ ಗುರು, ಆರನ್ ಕೂಡ ಲೌಡಾಗಿದೆ. ಬ್ರದರ್ ಸ್ಟ್ಯಾಂಡು
ಇರಬೇಕು, ಅವಾಗವಾಗ ಜನಸೇವೆ ಮಾಡ್ತಾ ಇರಬೇಕು. ಸ್ವಲ್ಪ ರೇವ್ ಆದ್ಮೇಲೆ ಸಖತ್ತಾಗಿ ನುಗ್ತಾ ಇದೆ ಗುರು ಗಾಡಿ. CNG 7 ಕಲರ್ಸ್ ಇದೆ ಅಂತ ಹೇಳಿದ್ರು ಇದರಲ್ಲಿ, ಬಟ್ ಈಗ ಮಾರ್ಕೆಟಿಂಗ್ಗೆ ಓನ್ಲಿ 3 ಕಲರ್ಸ್ ಏನೋ ಅವೈಲಬಲ್ ಇದೆ. ಹೆಂಗಿದ್ದೀರಾ? ಬ್ಲಾಗ್ ಎಲ್ಲ ಮಾಡಿ ಕಣ್ಗಳು ಮೇಕೊಂಡಾಗ ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿಂದ ನಾರ್ಮಲ್ ಈಗ ನೀವು ಓಡಿಸ್ತಾ ಇರ್ತೀರಲ್ವಾ ಗಾಡಿನ, ಸೊ ಇವಾಗ ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ಸ್ವಿಚ್ ಮಾಡ್ಕೋಬೋದು, CNG ಬೇಕು ಬರೀ ಕಂಪ್ಲೀಟ್ CNG ಅನ್ಕೊಂಡಿದ್ದೆ. ಇಲ್ಲ 2 ಆಪ್ಷನ್ ಐತೆ. ಸೊ ನೋಡ್ತಾ ಇರ್ಬೋದು, ಇದು CNG ಹಾಕೋದು ಈ ಕಡೆ ಪೆಟ್ರೋಲು. ಎರಡು ಈಗ ಆರಾಮಾಗಿ ನೀವು ಇವಾಗ CNG ಖಾಲಿ ಆಯಿತು ಅಂತಂದರೆ ಪೆಟ್ರೋಲ್ ಆರಾಮಾಗಿ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು. 2 ಖಾಲಿ ಆಯಿತು ಅಂದರೆ ಏನು ಮಾಡ್ತೀರಾ? ಸೊ ಟೈರ್ ನಿಮಗೆ ಫ್ರಂಟು 90/80 17 ಇಂಚಸ್ಸು, ಬ್ಯಾಕು ನಿಮಗೆ 120/70 16 ಇಂಚಸ್ಸು. ಸೊ ಬ್ಯಾಕ್ ನಿಮಗೆ ಹೆವಿ ದಪ್ಪ ಟೈರ್ ಇದೆ, ಇಷ್ಟು ದಪ್ಪ ಇದೆ ನೋಡಿ. ಬೇಸಿಕ್ ವರ್ಷನಲ್ಲಿ ನಿಮಗೆ ಸಣ್ಣ ಟೈರ್ ಬರುತ್ತಂತೆ. ದೆನ್ ಮಿಡಲ್ ವರ್ಷನು ಮತ್ತು ಟಾಪ್ ಎಂಡಲ್ಲಿ ಸೇಮ್ ಚಾರ್ಸಿ ಗೀರ್ಸಿ ಎಲ್ಲ ಫುಲ್ ಸೇಮ್ ಗುರು. ಏನು ಚೇಂಜಸ್ ಅಂತಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದಿಲ್ಲ, ಮತ್ತು ಆಲೋಜನ್ ಹೆಡ್ಲ್ಯಾಂಪ್ ಬರುತ್ತೆ, ಇದರಲ್ಲಿ LED ಹೆಡ್ಲ್ಯಾಂಪ್ ಇದೆ, ಅಷ್ಟೇ ಡಿಫ್ರೆನ್ಸು, ಮೇಜರ್ ಡಿಫ್ರೆನ್ಸು. ಸೊ ಪ್ರೈಸ್ ಕೂಡ ಅದರಲ್ಲಿ ವೇರಿ ಆಗುತ್ತೆ. ಟಾಪ್ ವೇರಿಯಂಟ್ಗೂ ಮತ್ತು ಮಿಡಲ್ ವೇರಿಯಂಟ್ಗೂ ಸ್ವಲ್ಪ ಪ್ರೈಸ್ ಕೂಡ ವೇರಿ ಆಗುತ್ತೆ. ಅಕ್ಷಣ ಹೆಂಗಿತ್ತು ಗಾಡಿ? ಸೂಪರ್ ಅಂತೀರಾ? 2ಕ್ಕೂ ಸ್ವಿಚ್ ಮಾಡ್ಕೊಂಡು ಓಡಿಸ್ಬೇಕಿತ್ತು ನೀವು, ಆಗ ನಿಮಗೆ ಪುಲ್ಲಿಂಗ್ ಗೊತ್ತಾಗತ್ತೆ. ಗೊತ್ತಿರಲಿಲ್ಲ ಇದರಲ್ಲಿ. ಏನು ಬ್ರೋ? ನನಗೆ ಇದರಲ್ಲಿ ಸ್ವಿಚಿಂಗ್ ಆಪ್ಷನ್ ಇದೆ ಅಂತ ಗೊತ್ತಿರಲಿಲ್ಲ. ನಾನು ಕಂಪ್ಲೀಟ್ಲಿ 100% CNG ಬೈಕ್ ಅಂತ ಅಂದ್ಕೊಂಡಿದ್ದೆ. ಇಲ್ಲ CNGಗೂ ಕನ್ವರ್ಟ್ ಆಗುತ್ತೆ, ಪೆಟ್ರೋಲ್ಗೂ ಕನ್ವರ್ಟ್ ಆಗುತ್ತೆ. ಕರ್ನಾಟಕದಲ್ಲಿ CNG ಸ್ಟೇಷನ್ಸ್ ಅವೈಲಬಿಲಿಟಿನೂ ಚೆನ್ನಾಗಿರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ಲಾಂಗರ್ ಕಮ್ಯೂಟ್ ಆದ್ರೂ ಸೀಟ್ ಕೂಡ ನೋಡಿ ಎಷ್ಟು ವೈಡ್ ಆಗಿದೆ. ಏನು ಒಂದು ಡ್ರಾಬ್ಯಾಕ್ ಅಂದರೆ ಪೆಟ್ರೋಲಲ್ಲಿ ಸಿಗೋ ನಮಗೆ ಪಿಕಪ್, ಪೆಟ್ರೋಲ್ CNG ಸಿಗೋದಿಲ್ಲ. ನಮಗೆ CNG ಬೈಕ್ ಅನ್ನೋದೇ ಒಂದು ದೊಡ್ಡ ವಿಷಯ, ಅದರಲ್ಲಿ ಪಿಕಪ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ಗಾಡಿ ನೋಡಬೇಕು ತೊಗೊಬೇಕು ಅಂದರೆ ಪಾಪ್ಯುಲರ್ ಬಜಾಜ್ ಶೋರೂಮಿಗೆ ಬನ್ನಿ, ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ, ಇಷ್ಟ ಆದರೆ ಗಾಡಿ ತಗೊಳ್ಳಿ. ಅಷ್ಟೇ ಸೇಫ್ಟಿ ಕೂಡ ಇದೆ. ಎಷ್ಟೋ ಜನ ಹೇಳ್ತಾ ಇದ್ರಂತೆ ಗ್ಯಾಸು ಕೆಳಗಿರೋದ್ರಿಂದ ಬ್ಲಾಸ್ಟ್ ಆಗಿಬಿಡುತ್ತೆ ಹಾಗೆ ಹೀಗೆ ಅಂತ, ಬಟ್ ಆ ಥರ ಎಲ್ಲ ಬ್ಲಾಸ್ಟ್ ಆಗೋ ರೀತಿಯೆಲ್ಲ ಏನೂ ಮಾಡಿರೋದಿಲ್ಲ. ಟೆಸ್ಟ್ ಕೂಡ ಮಾಡಿದ್ದಾರೆ ಈ ಗಾಡಿ ಮೇಲೆ. ಏನಂತಂದರೆ ಬುಲ್ಡೋಸರ್ ಹತ್ಸೋದು ಈ ಗಾಡಿ ಮೇಲೆ, ಮತ್ತು ಈ ಗಾಡಿ ಮೇಲೆ ಲಾರಿ ಹತ್ಸೋದು, ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡಿ ಈ ಗಾಡಿನ ಇವಾಗ ಮಾರ್ಕೆಟಿಗೆ ಬಂದಿರೋದು. ಏನೋ CNG ಬಂದಿದೆ ಗಾಡಿ ಅಂತ ಡೈರೆಕ್ಟಾಗಿ ಮಾರ್ಕೆಟಿಂಗ್ ಬರೋದಿಲ್ಲ, ಎಲ್ಲ ಎಕ್ಸ್ಪೀರಿಯೆಂಟ್ ಮಾಡಿ ಆಮೇಲೆ ಗಾಡಿ ಮಾರ್ಕೆಟಿಗೆ ಬಂದಿರೋದು. ನಮಗೆ ಪೆಟ್ರೋಲಿಂದ ಫ್ರೀಡಮ್ ಸಿಗೋಕ್ಕೋಸ್ಕರ CNG ತಗೊಂಡ್ಬಂದಿದ್ದಾರೆ, ಅದಕ್ಕೆ ಫ್ರೀಡಮ್ ಅಂತ ಇದೆ. ಸಖತ್ತಾಗಿ ಹೇಳಿದ್ರಿ. ಸೊ ಇದರಲ್ಲಿ ಇಂಜಿನ್ ಕೆಪಾಸಿಟಿ ನೋಡಿದ್ರೆ ನಿಮಗೆ 125cc ಬರುತ್ತೆ, 9 Nm ಟಾರ್ಕ್ ಮತ್ತು 9.5 PS ಬರುತ್ತೆ ನೋಡಿ. ಇಂಜಿನ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ. ಎಲ್ಲ ಗುರು ಒಂದು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಲೋಡ್ ಮಾಡಿಕೊಟ್ಟಿದ್ದಾರೆ. ಮಿರರ್ ಕೂಡ ಅಷ್ಟೇ ವಿಸಿಬಿಲಿಟಿ ಚೆನ್ನಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ದೊಡ್ಡ ಮಿರರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನೋಡಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಈ ಥರ ಇದೆ ಗುರು. ನಿಮಗೆ ಸ್ಪೀಡೋಮೀಟರ್ ತೋರಿಸುತ್ತೆ, ಗೇರ್ ಇಂಡಿಕೇಟ್ ಮಾಡುತ್ತೆ. ನಾನು ಆಗಲೇ ಹೇಳೋ ರೀತಿ ಬ್ಲೂಟೂತ್ ಕನೆಕ್ಟಿವ್ ಇದೆ. ಬ್ಲೂಟೂತಲ್ಲಿ ನಿಮಗೆ ಕನೆಕ್ಟ್ ಮಾಡ್ಕೊಂಡಾಗ ಸಮ್ ಕಾಲ್ಸ್ ಮೆಸೇಜ್ ಬಂತಂದರೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ನೀವು ಪೆಟ್ರೋಲ್ಗೆ ಹಾಕಿದ್ರೆ ಪೆಟ್ರೋಲ್ ಇಂಡಿಕೇಟ್ ಮಾಡಿದ್ರೆ, CNG ಹಾಕಿದ್ರೆ CNG ಇಂಡಿಕೇಟ್ ಮಾಡುತ್ತೆ. ಇವರು ಪೆಟ್ರೋಲು CNGಗೆ ಹಾಕಿದ್ರೆ ಯಾವ ಥರ ಇಂಡಿಕೇಟ್ ಮಾಡುತ್ತೆ ಅಂತ ನೋಡ್ತಾ ಇರೋದು. ಇಲ್ಲಿ CNGಗೆ ಹಾಕಿದ್ರೆ ಒಂದು ಸಲ ಥ್ರಾಟಲ್ ಕೊಟ್ಟುಬಿಟ್ರೆ ಟಕ್ ಅಂತ ಇದಾಗುತ್ತೆ ನೋಡಿ. ಇಲ್ಲಿ CNG ಇದೆ ಅಂತ ತೋರಿಸುತ್ತೆ, ಇಲ್ಲಿ ಸಿಂಬಲು ನೋಡಿ, ಇಲ್ಲಿ ಸಿಂಬಲ್ ಇಂಡಿಕೇಟ್ ಆಗ್ತಾ ಇದೆ. CNG ಇದೆ ಅಂತ ಸಿಂಬಲ್ ಇಂಡಿಕೇಟ್ ಆಗುತ್ತೆ. ದೆನ್ ಸ್ವಲ್ಪ ಹಂಗೆ ಕೆಳಗೆ ಇದು ಮಾಡಿಕೊಂಡ್ರೆ, ಸ್ವಿಚ್ನ ಶಿಫ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಅದು ಹಿಂಗೆ ಇರುತ್ತೆ. ಥ್ರಾಟಲ್ ಹಿಂಗೆ ಎತ್ತಿ ಬಿಡಬೇಕು, ಆಗ ಪೆಟ್ರೋಲ್ ತೋರಿಸುತ್ತೆ. ಏರ್ ಕೂಡ ಅಷ್ಟೇ ಫುಲ್ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಮತ್ತು ನೀವು ಓಡಿಸ್ತಾ ಇದ್ರೆ ಆ ಬೇಸ್ ಇದೆಯಲ್ಲ, ಬೇರೆ ಲೆವೆಲ್ ಫೀಲ್ ಕೊಡುತ್ತೆ. ಯಾವುದೋ ದೊಡ್ಡ ಬೈಕ್ನ ನೀನು ರೈಡ್ ಮಾಡ್ತಾ ಇದೆಯಾ ಅನ್ನೋ ಫೀಲ್ ಇದೆ. ಸಾಕಾಗಿದೆ ಗುರು. ಆರಾಮಾಗಿ ಇಲ್ಲಿ ಏನಾದ್ರು ಬ್ಯಾಗ್ ಇಟ್ಕೊಂಡು ಆರಾಮಾಗಿಲ್ಲಿ ದಾರದಲ್ಲಿ ಕಟ್ಕೋಬೋದು. ಸೊ ಫೈನಲಿ ಇದು ಪ್ರೈಸ್ ಕೊಟೇಶನ್ನು ನನಗೊಂದು ಪಾಪ ಅವರು ಬರ್ಕೊಟ್ರು. ಪ್ರೈಸ್ ಬಗ್ಗೆ ಒಂದು ನಾನು ಡೀಟೇಲಾಗಿ ಹೇಳ್ಬಿಡ್ತೀನಿ, ಅವ್ರು ಬರ್ದಿರೋದನ್ನೇ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು. ಪ್ರೈಸಲ್ಲಿ ಬೇಸಿಕ್ಕು ನಾನು ಆಗಲೇ ಹೇಳ್ದಂಗೆ ಅದು 125 ನಿಮಗೆ 125cc ಬರೋದು. ಸೊ ಬೇಸಿಕಲ್ಲಿ ಏನಂದರೆ ನಿಮಗೆ 1,18,613 ರೂಪೀಸ್ ನಿಮಗೆ ಬೇಸಿಕಲ್ಲಿ ಸಿಗೋದು. ಬಟ್ ನಾನು ಹೇಳ್ದಂಗೆ ಬೇಸಿಕ್ ಇನ್ನೂ ಬಂದಿಲ್ಲ. ಸೊ ಈಗ ಫ್ರೀಡಮಲ್ಲಿ ಮಿಡಲ್ ವರ್ಷನು ಟಾಪ್ ಎಂಡು
ಮಿಡಲ್ ವರ್ಷನಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ ನಿಮಗೆ 1,37,000 ಬರುತ್ತೆ. ಇನ್ನು ಫ್ರೀಡಮ್ 125cc ಟಾಪ್ ಎಂಡು, ಇವಾಗ ನಾನು ತಂದಿದ್ದೀನಲ್ಲ ಬೈಕ್ ಇದು 125cc ಟಾಪ್ ಎಂಡು. ಸೊ ಈ ಬೈಕ್ ನಿಮಗೆ ಆಲ್ಮೋಸ್ಟು 1,43,000 ಚಿಲ್ಲರ್ ನಿಮ್ಗೆ ಇದು ಬೀಳೋದು. ಇದು ಆನ್ ರೋಡ್ ಪ್ರೈಸ್ ನಾನು ನಿಮಗೆ ಹೇಳ್ತಾ ಇರೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ ಶೆಟ್ಟಿ ವ್ಲಾಗ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.